ನಮಸ್ಕಾರ ವೀಕ್ಷಕರೇ. ಕಫ ಬರುವುದೇ? ಶುಂಠಿ ಕಷಾಯ ಸೇವಿಸಿರಿ. ಹೊಟ್ಟೆಯಲ್ಲಿ ಹರಳಾದರೆ ಬಾಳೆದಿಂಡಿನ ಪಲ್ಯ ಸೇವಿಸಿರಿ. ತೊದಲು ನುಡಿಯುತ್ತಿದ್ದರೆ ಮೃತ್ಯುಂಜಯ ಮಂತ್ರ ಹೇಳಿರಿ. ಬಿಳಿ ಕೂದಲೇ ಮೂಗಿನಲ್ಲಿ ಬೇವಿನ ಎಣ್ಣೆ ಹಾಕಿರಿ. ಮರೆವು ಬರುವುದೇ? ನಿತ್ಯ ಸೇವಿಸಿ ಜೇನು. ಕೋಪ ಬರುವುದೇ? ಕಾಳು ಮೆಣಸು ಸೇವಿಸಿ. ಮೂಲವ್ಯಾಧಿಯೇ? ನಿತ್ಯ ಸೇವಿಸಿ ಎಳ್ಳು. ಮುಪ್ಪು ಬೇಡವೇ? ಗರಿಕೆ ರಸ ಸೇವಿಸಿ. ನಿಶಕ್ತಿಯೇ? ದೇಶಿ ಆಕಳ ಹಾಲು ಸೇವಿಸಿ. ಇರುಳುಗಣ್ಣು ಇದೆಯೇ? ತುಳಸಿ ರಸ ಕಣ್ಣಿಗೆ ಹಾಕಿ. ಕುಳ್ಳಗಿರುವಿರೆ? ನಿತ್ಯ ಸೇವಿಸಿ ನಿಂಬೆಹಣ್ಣು. ತೆಲ್ಲಗಿರುವಿರೆ? ನಿತ್ಯ ಸೇವಿಸಿ ಸೀತಾಫಲ. ತೆಲ್ಲಗಾಗಬೇಕೆ? ನಿತ್ಯ ಸೇವಿಸಿ ಬಿಸಿನೀರು. ಹಸಿವೆ ಇಲ್ಲವೇ? ನಿತ್ಯ ಸೇವಿಸಿ ಓಂಕಾಳು. ಹಸಿವೆಯೇ? ನಿತ್ಯ ಸೇವಿಸಿ ಶೇಂಗಾ. ಬಾಯಾರಿಕೆಯೇ? ನಿತ್ಯ ಸೇವಿಸಿ ತುಳಸಿ. ಬಾಯಾರಿಕೆ ಇಲ್ಲವೇ? ಬೆಲ್ಲ ಸೇವಿಸಿ. ಸಕ್ಕರೆ ಕಾಯಿಲೆಯೇ? ಸಕ್ಕರೆ ಬಿಟ್ಟು ರಾಗಿ ಸೇವಿಸಿ. ಸಾರಾಯಿದಾಸರೇ, ಗೋಸೇವೆ ಮಾಡಿ ಗೋಮೂತ್ರ ಸೇವಿಸಿ. ರಕ್ತಹೀನತೆಯೇ? ನಿತ್ಯ ಸೇವಿಸಿ ಪಾಲಕ್ ಸೊಪ್ಪು. ತಲೆ ಸುತ್ತುವುದೇ? ಬೆಳ್ಳುಳ್ಳಿ ಕಷಾಯ ಸೇವಿಸಿ. ದೃಷ್ಟಿದೋಷವೇ? ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿ. ಬಂಜೆತನವೇ? ಔದುಂಬರ ಚೆಕ್ಕೆ ಕಷಾಯ ಸೇವಿಸಿ. ಭಯವೇ? ಗೋಮೂತ್ರ ಸೇವಿಸಿ. ಸ್ವಪ್ನ ದೋಷವೇ? ತುಳಸಿ ಕಷಾಯ ಸೇವಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.